ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA ಸಮಾಜಶಾಸ್ತ್ರ 3ನೇ ಸೆಮಿಸ್ಟರ್ನ ಒಂದು ಸಮಾಜಶಾಸ್ತ್ರದ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. BA ಸಮಾಜಶಾಸ್ತ್ರ 3ನೇ ಸೆಮಿಸ್ಟರ್ಗೆ ನಮಗೆ ಯಾವ ಒಂದು ವಿಷಯದ ಮೇಲೆ ಈ ಒಂದು ಪಠ್ಯಕ್ರಮ ಇದೆ ಅಂದರೆ ಸಮಾಜಶಾಸ್ತ್ರೀಯ ಚಿಂತಕರು ಇವರ ಕುರಿತು ನಮಗೆ BA 3rd ಸೆಮ್ನಲ್ಲಿ ಪಠ್ಯಕ್ರಮವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಘಟಕ 1 ಸಾಮಾಜಿಕ ಚಿಂತನೆ ಮತ್ತು ಸಾಮಾಜಿಕ ಸಿದ್ಧಾಂತ. ಅದರಲ್ಲಿ 1ನೇ ಪಾಯಿಂಟು ಸಾಮಾಜಿಕ ಚಿಂತನೆಯ ಪರಿಕಲ್ಪನೆ, ಸ್ವರೂಪ ಮತ್ತು ಮಹತ್ವದ ಕುರಿತು ಓದ್ತೀವಿ. 2ನೇದಾಗಿ ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಕುರಿತು ಓದ್ತೀವಿ. 3ನೇದಾಗಿ ಸಿದ್ಧಾಂತ ಮತ್ತು ಸಾಮಾಜಿಕ ಸಿದ್ಧಾಂತ, ಅದರ ಪರಿಕಲ್ಪನೆ ಮತ್ತು ಲಕ್ಷಣಗಳ ಕುರಿತು ಓದ್ತೀವಿ. 4ನೇದಾಗಿ ಸಿದ್ಧಾಂತಗಳ ವಿಧಗಳು ಅಂದರೆ ಮೈಕ್ರೋ, ಮೈಸೋ ಮತ್ತು ಮ್ಯಾಕ್ರೋ ಸಿದ್ಧಾಂತಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. 5ನೇದಾಗಿ ಸಾಮಾಜಿಕ ಚಿಂತನೆ ಮತ್ತು ಸಾಮಾಜಿಕ ಸಿದ್ಧಾಂತದ ನಡುವಿನ ಸಂಬಂಧವನ್ನು, ಅದೇ ರೀತಿ ಸಮಾಜಶಾಸ್ತ್ರದಲ್ಲಿನ ವೈಜ್ಞಾನಿಕ ವಿಧಾನಗಳ ಕುರಿತು ನಾವು 5ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಈ 5 ಅಂಶಗಳನ್ನು ನಾವು ಘಟಕ 1ರಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 3 ಕಾರ್ಯವಾದ ಮತ್ತು ಸಂಘರ್ಷವಾದ ಚಿಂತಕರು. ಅದರಲ್ಲಿ ಮೊದಲನೇದಾಗಿ ಬರುವವರು ಫಾರ್ಸನ್ಸ್ ರವರು, ಅವರ ಸಾಮಾಜಿಕ ವ್ಯವಸ್ಥೆಯ ಕುರಿತು ಓದ್ತೀವಿ. 2ನೇದಾಗಿ ರಾಬರ್ಟ್ ಕೆ ಮ್ಯಾಟನ್ ರವರ ಪ್ರಕಟ ಮತ್ತು ಅಪ್ರಕಟ ಕಾರ್ಯಗಳ ಕುರಿತು ಮತ್ತು ಕಾರ್ಯವಾದದ ಪ್ರತಿಪಾದನೆಗಳ ಕುರಿತು ಅಧ್ಯಯನ ಮಾಡ್ತೀವಿ. 3ನೇದಾಗಿ ಜಾರ್ಜ್ ಸಿಮ್ಮೆಲ್ ರವರ ಔಪಚಾರಿಕ ಸಮಾಜಶಾಸ್ತ್ರ ಮತ್ತು ಸಾಮಾಜೀಕರಣ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡ್ತೀವಿ. ಇನ್ನು 4ನೇದಾಗಿ ಕೋಸರ್ ರವರ ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಬದಲಾವಣೆಯ ಕುರಿತು ಅಧ್ಯಯನ ಮಾಡ್ತೀವಿ. 2ನೇದಾಗಿ ಗುಸ್ತಾವ್ ರವರ ಅಧಿಕಾರ ಮತ್ತು ಸಂಘರ್ಷ ಕುರಿತು ಅಧ್ಯಯನ ಮಾಡ್ತೀವಿ. ಇದಿಷ್ಟು 5 ಜನ ಸಮಾಜಶಾಸ್ತ್ರಜ್ಞರ ವಿಭಿನ್ನ ವಿಚಾರಗಳ ಕುರಿತು ನಾವು 3ನೇ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 4 ಸಾಂಕೇತಿಕ ಪರಸ್ಪರ ಕ್ರಿಯಾವಾದ. ಇದರಲ್ಲಿ ಸಾಂಕೇತಿಕ ಪರಸ್ಪರ ಕ್ರಿಯಾವಾದದ ಪರಿಕಲ್ಪನೆ, ಇತಿಹಾಸ ಮತ್ತು ಬೆಳವಣಿಗೆಯ ಕುರಿತು ಮೊದಲನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 2ನೇದಾಗಿ ಜಾರ್ಜ್ ಹರ್ಬರ್ಟ್ ಮೀಡ್ ಅವರ ಮನಸ್ಸು, ಸ್ವಯಂ ಮತ್ತು ಸಮಾಜದ ಕುರಿತು ಅಧ್ಯಯನ ಮಾಡ್ತೀವಿ. 3ನೇದಾಗಿ ಹರ್ಬರ್ಟ್ ಬ್ಲೂಮರ್ ಅವರ ಸಾಂಕೇತಿಕ ಪರಸ್ಪರ ಕ್ರಿಯಾವಾದದ ಕುರಿತು ನೋಡ್ತೀವಿ. 4ನೇದಾಗಿ ಚಾರ್ಲ್ಸ್ ಹಾರ್ಟನ್ ಕೂಲಿ ಅವರ ಕನ್ನಡಿಯ ಸಮನ್ವಯ ಅಂದರೆ ಲುಕಿಂಗ್ ಗ್ಲಾಸ್ ಸೆಲ್ಫ್ ಅನ್ನೋ ಒಂದು ಅಂಶದ ಕುರಿತು ನಾವು ಅಧ್ಯಯನ ಮಾಡ್ತೀವಿ. 4ನೇದಾಗಿ ಎರ್ವಿಂಗ್ ಗೋಫ್ಮನ್ ಅವರ ನಾಟಕೀಯ ದೃಷ್ಟಿಕೋನ ಮತ್ತು ದೈನಂದಿನ ಜೀವನದ ಸ್ವಪ್ರಸ್ತುತಿಯ ಕುರಿತು ಅಧ್ಯಯನ ಮಾಡ್ತೀವಿ. ಇದಿಷ್ಟನ್ನು ನಾವು 4ನೇ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 5 ಭಾರತೀಯ ಸಮಾಜಶಾಸ್ತ್ರಜ್ಞರು. ಅದರಲ್ಲಿ ಮೊದಲನೇದಾಗಿ ಗೋವಿಂದ್ ಸದಾಶಿವ್ ಗುರ್ರೇರವರ ಕುರಿತು, ಅವರ ಗ್ರಾಮೀಣ ನಗರೀಕರಣದ ಕುರಿತು ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆ ಕುರಿತು ಅಧ್ಯಯನ ಮಾಡ್ತೀವಿ. 2ನೇದಾಗಿ ಇರಾವತಿ ಕರ್ವೆ ಅವರ ಬಂಧುತ್ವ ಮತ್ತು ಸಂಯುಕ್ತ ಕುಟುಂಬದ ಕುರಿತು ಅಧ್ಯಯನ ಮಾಡ್ತೀವಿ. 3ನೇದಾಗಿ MN ಶ್ರೀನಿವಾಸ್ ಅವರ ಸಾಮಾಜೀಕರಣ ಕುರಿತು ಅಥವಾ ಸಂಸ್ಕೃತೀಕರಣದ ಕುರಿತು ಮತ್ತು ಪ್ರಬಲ ಜಾತಿಯ ಕುರಿತು ಅಧ್ಯಯನ ಮಾಡ್ತೀವಿ. 4ನೇದಾಗಿ ರಾಧಾಕಮಲ್ ಮುಖರ್ಜಿ ಅವರ ಮೌಲ್ಯಗಳು, ಸಾಮಾಜಿಕ ರಚನೆ ಮತ್ತು ಇದರಲ್ಲಿ ಇಬ್ಬರು ಬರ್ತಾರೆ, ರಾಧಾಕಮಲ್ ಮುಖರ್ಜಿ ಮತ್ತು ಪ್ರಸಾದ್ ಮುಖರ್ಜಿ ಅನ್ನೋರು. ರಾಧಾಕಮಲ್ ಮುಖರ್ಜಿ ಅವರ ಕುರಿತು ಮೌಲ್ಯಗಳ ಸಾಮಾಜಿಕ ರಚನೆಯ ಕುರಿತು ಓದ್ತೀವಿ ಮತ್ತು ಮುಖರ್ಜಿ ಅವರ ಕುರಿತು ಸಮುದಾಯ ಮತ್ತು ಆಧುನಿಕತೆ ಕುರಿತು ಅಧ್ಯಯನ ಮಾಡ್ತೀವಿ. 5ನೇದಾಗಿ ಆಂಡ್ರೆ ಮತ್ತು ಹಿರೇಮಳ್ಳೂರು ಈಶ್ವರಣ್ಣವರ ಸಮಾಜಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳು. ಇದಿಷ್ಟನ್ನು ನಾವು 5ನೇ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಸ್ನೇಹಿತರೆ, ಇದಿಷ್ಟು BA 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಸಮಾಜಶಾಸ್ತ್ರ ವಿಷಯದ ಪಠ್ಯಕ್ರಮ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಪಠ್ಯಕ್ರಮ ಆಧಾರಿತ ನೋಟ್ಸ್ಗಳು ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ನೋಟ್ಸ್ ಅಂತ ನಾನು ನಿಮಗೆ ಬಿಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.